ನಿಮ್ಮ ಮಾಧ್ಯಮಕ್ಕೆ ಇವತ್ತು ಕಾಣ್ತಾ ಇರ್ಬೋದು ಹೊಸದಾಗಿ ಬಂದಿನ ಅಂತ. ವಾರಕ್ಕೆ 2 ಸತಿ ಸಚಿವರ ಜೊತೆ ನಾನು ಬರ್ತೀನಿ ಮನೆಗೆ. ಊಟಕ್ಕಾದರೂ ಬರ್ತೀನಿ, ಇಲ್ಲ ಕಾಫಿ ಕುಡಿಯೋಕ್ಕಾದರೂ ಬರ್ತೀನಿ. ಪ್ರತಿ ಸಲ ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನೆನ್ನೆ ಸಂಜೆನೂ ಬಂದಿದ್ದೆ ನಾನು. ಸತೀಶ್ ಅವ್ರ ಮನೆಗೆ ಯೂಶ್ವಲಿ ವಾರಕ್ಕೆ 2 ಸತಿ ನಾನು ಬಂದೇ ಬರ್ತೀನಿ ನಾನು. ನೀವು ಹಾಗಾಗಿ ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ಸತೀಶ್ ಸೌಕಾರ್ ಮನೆಗೆ ನಾನು ಮೊದಲೇ ಬಾರಿ ಏನು ಬರಲ್ಲ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇದ್ದರೆ ಅವರು ವಾರಕ್ಕೆ 2 ಸತಿ ಅದು ನಾವು ಊಟಕ್ಕಾದರೂ ಸೇರ್ತೀವಿ, ಇಲ್ಲ ಸಾಯಂಕಾಲ ಊಟಕ್ಕಾದರೂ ಸೇರ್ತೀವಿ, ಇಲ್ಲ ಕಾಫಿಗಾದರೂ ಸೇರ್ತೀವಿ ನಾವು. ವಾರಕ್ಕೆ 2 ಸತಿ. ನೆನ್ನೆನೂ ಬಂದು ಹೋಗಿದ್ದೀನಿ ನಾನು, ನೆನ್ನೆನೂ ಸಂಜೆ. ಈಗ ಮುನಿಯಪ್ಪ ಬರ್ತೀನಿ ಅಂದರು ಏನೋ, ಅವ್ರು ನನ್ನ ಇಲಾಖೆದಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಯಾರೋ ದೇವನಹಳ್ಳಿಯಿಂದ ಯಾರೋ ಅಲ್ಪಸಂಖ್ಯಾತರ ಮುಖಂಡರುಗಳು ಭೇಟಿ ಮಾಡಬೇಕಂದ್ರೆ ಇಲ್ಲಿ ಬನ್ನಿ ಸರ್ ಅಂತ ಹೇಳಿದೆ. ಈಗ ಅವರು ಈಗ ಬಿಟ್ಟವ್ರಂತೆ, ಹಾಗಾಗಿ ನಾನು ಹೊರಟಿದ್ದೀನಿ. ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿರೋದು? ಉಲ್ಮಾ ಮಂಡಳಿಯ ಎಲ್ಲ ಸದಸ್ಯರುಗಳು. ಈಗ ಆ ಪ್ರಶ್ನೆ ಯಾರು ಕೇಳಬೇಕು ನೀವು? ಇಲ್ಲ ಅವರು ಆಯಿತು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಗುರುಗಳು ಪ್ರಶ್ನೆ ಗುರುಗಳಿಗೆ ಕೇಳಬೇಕು. ನನ್ನ ಪ್ರಶ್ನೆ ನನ್ನ ಕೇಳಬೇಕು ನೀವು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡ್ರಾಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆಯಲ್ಲ, ಬಡವರು ಅವ್ರ ಪರ ನಾನು ಇರೋದು. ಅವ್ರು ಮಾತನಾಡಿರುವಂಥದ್ದು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಯಾರೂ ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರಾ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್, ನಾನು ಒಬ್ಬನೇನ? ಭಾಳ ಜನ ಇದ್ದಾರೆ. 10 ಜನ ಎಮ್ ಎಲ್ ಎಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ನೀವು ಹೆಂಗೆ ಹೇಳ್ತಿರೋದು? ನಾನು ಕೇಳೋದು ನಿಮ್ಮನ್ನ ಹೆಂಗೆ ಕೇಳ್ತೀರಾ ಅಂತ, ಹೆಂಗೆ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು ಎಮ್ ಎಲ್ ಎ ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಸೇಠು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದ್ದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ನಾನು ಎಂದೂ ಲೀಡರ್ ಇಲ್ಲ. ನಾನೊಬ್ಬ ಏನಾಗಿದೆ, ಒಳ್ಳೆ ಆರ್ಗನೈಸರ್, ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತ ಅಂತ ವೇಣುಗೋಪಾಲ್ ಕರೆದಿದ್ದಾರೆ. ಲೀಡರ್ ಅಂತ ಕರೆದಿಲ್ಲ. ನಾನೊಬ್ಬ ಆರ್ಗನೈಸರ್. ಎಲ್ಲ ನಾನು ಹೋದರೆ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ನು ನಿಭಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. 10 ದಿನ ಅಲ್ಲಿ ಕರೆದಿದ್ರು, 10 ದಿನ ಅಲ್ಲಿ ಕೆಲಸ ಮಾಡಿದೆ. 5ನೇ ತಾರೀಕು ದಾವಣಗೆರೆ ಮಾಡಬೇಕಂತ ದಾವಣಗೆರೆ ಮಾಡಿದ್ದೀನಿ, 6-7 ಬಾಗಲಕೋಟೆ ಮಾಡಬೇಕಂತ ಬಾಗಲಕೋಟೆ ಮಾಡಿದ್ದೀನಿ. ನನ್ನ ಪಕ್ಷ ಏನು ಮೇನ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟರೆ ಯಾವುದು ಈಗ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ತಗೊಂತೀನಿ ನಾನು. ಯಾರು? ಇಲ್ಲ ಆ ಥರ ಇಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರಿಗೂ ಗುರು